ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೋನಿಕಾ ವ್ಲಾಗ್ಸ್. ಇದು ಒಂದು ನಮ್ಮೂರಲ್ಲಿ ಜಿಯೋ ಮಾರ್ಟ್ ಅಂತ ಹೇಳಿಬಿಟ್ಟು ಒಂದು ಓಪನ್ ಆಗಿದೆ. ಮೊಬೈಲಲ್ಲೇ ಅಂದರೆ ಆರ್ಡ್ರ್ ಮಾಡಿಬಿಟ್ಟು ತರಿಸ್ಕೊಳ್ಳೋದು. ಇದು ತುಂಬ ಈಸಿ ಅಂತ ಅನ್ನಿಸ್ತು. ಏನಾದರೂ ಬೇಕು ಅಂತಂದರೆ ಇಲ್ಲೇ ಅಂಗಡಿಗಳಲ್ಲಿ ನೋಡಬೇಕು, ಸಿಗಲಿಲ್ಲ ಅಂತಂದರೆ ಮಾರ್ಕೆಟ್ಗೆ ಹೋಗಿ ಬರಬೇಕು. ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆನಿಯನ್ ನೋಡಿ ಬರೀ 5 ರೂಪಾಯಿಗೆ ಸಿಕ್ತು. ಎಲ್ಲನೂ ಅಷ್ಟೇ ಮಾರ್ಕೆಟ್ಗಿಂತ ಒಂದು 5-6 ರೂಪಾಯಿ ಕಡಿಮೆನೇ ಇರುತ್ತೆ ಇಲ್ಲಿ. ಹಾಗಾಗಿ ಬುಕ್ ಮಾಡಿಬಿಟ್ಟೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅಡುಗೆಗೆ ಎಲ್ಲ ಒಂದು 10 ನಿಮಿಷದಲ್ಲೇ ತೊಗೊಂಬಂದು ಕೊಟ್ಬಿಟ್ರು. ತುಂಬ ಈಸಿ ಅಂತ ಅನ್ನಿಸ್ತು. ಮಾರ್ಕೆಟ್ಗೆ ಹೋಗ್ತಿರೇ ಎಲ್ಲ ಬರುತ್ತಲ್ವ ಈಗ ಮನೆಗೆ ಅಂತ ಖುಷಿನೂ ಆಯಿತು. ಬರ್ತಾ ಬರ್ತಾ ನಮ್ಮೂರು ಜಾಸ್ತಿನೇ ಡೆವಲಪ್ ಆಗ್ತಿದೆ. ಇನ್ನು ತರಿಸಿದೆ ಮೊಳಕೆ ಕಾಳು ಇವೆಲ್ಲ ತರಿಸಿದ್ನಲ್ಲ, ಎಲ್ಲ ಕಡಿಮೆನೇ. ನಿಮ್ಗೆ ಸ್ಲಿಪ್ ನೋಡಿದ್ರೆ ಗೊತ್ತಾಗಿರುತ್ತೆ. ಎಲ್ಲ ಸೇರಿ ನನಗೆ 250 ರೂಪೀಸ್ಗೆ ಬಂತು. ಸುಮಾರು ತರಿಸಿದ್ದೆ, ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸು ಆಗಲಿ ಎಲ್ಲನೂ. ಇನ್ನು ಕಾಳು ತರಿಸಿದ್ದೆ ಮನೆಗೆ, ಅಂದರೆ ಮೊಳಕೆ ಕಾಳು ಸಾರು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮೊಳಕೆ ಕಾಳಿಗೆ ಮಸಾಲೆ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಅದು ಮಸಾಲೆ ಸಾರು ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ ಸುಮಾರು ವೀಡಿಯೋಸಲ್ಲಿ ಅಂತ ಹೇಳಿಬಿಟ್ಟು ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡ್ತೀರಾ ನನ್ನ ಕೆಲಸ ನಾನು ಮಾಡಿಕೊಂಡು ಹೋಗ್ತಾ ಇದ್ದೆ. ಇನ್ನು ಮೊಳಕೆ ಕಾಳು ಅಷ್ಟೇ ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗೇ ಇತ್ತು. ಫಸ್ಟ್ ಟೈಮ್ ಈ ರೀತಿ ಆರ್ಡ್ರ್ ಮಾಡಿರೋದು, ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಎಲ್ಲ ನನಗೆ ಫೈನ್ ಅಂತ ಅನ್ನಿಸ್ತು. ಇನ್ನು ಸಾರಿಗೂ ಅಷ್ಟೇ ಒಗ್ಗರಣೆಗೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಇವತ್ತು ಗುರುವಾರ. ಇನ್ನು ಅಡುಗೆ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತಂದರೆ ದೇವ್ರ ಮನೆ ಎಲ್ಲ ಕ್ಲೀನಿಂಗ್ ಕೆಲಸ ಇರುತ್ತೆ. ಮನೆಯೆಲ್ಲ ನೆನ್ನೆನೇ ಆಲ್ಮೋಸ್ಟ್ ಮಾಡ್ಕೊಂಡಿದ್ದೀನಿ. ದೇವ್ರ ಮನೆ ಮೇಯ್ನ್ ಇವತ್ತು ಕ್ಲೀನಿಂಗ್ ಇರುತ್ತೆ. ಇನ್ನು ಮನೆಗೆ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಈ ಕೆಲಸಗಳು ಇರುತ್ತಲ್ವ. ಫಸ್ಟು ಸಾರು ಮಾಡಿ ಇಟ್ಬಿಟ್ರೆ ಇನ್ನು ಮನೆಯಲ್ಲಿ ನಮ್ಮ ಮನೆಯವರಾಗಲಿ ನನ್ನ ಮಗ ಆಗಲಿ ಟೈಮ್ಗೆ ತಿನ್ಕೊತಾರೆ, ಅಂದರೆ ಮಧ್ಯಾಹ್ನ ಲಂಚ್ ಮಾಡ್ಕೊತಾರೆ. ನನ್ನ ಕೆಲಸ ನಾನು ಮಾಡ್ಕೊಬೋದು, ನಾನಿನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಹಾಗಾಗಿ ಇನ್ನು ಟೋನಿ ಬ್ರೂನೋಗೂ ಬೆಳಗ್ಗೆನೇ ತಿನ್ನಿಸ್ಬಿಟ್ಟೆ. ಮಧ್ಯಾಹ್ನ 2 ಗಂಟೆ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಕೆಲಸ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಟೀ ಕುಡಿದು ಅಭ್ಯಾಸ. ಸ್ವಲ್ಪ ಸ್ಟ್ರೆಂತ್ ಬಂದಂಗೆ ಆಗುತ್ತೆ, ನನಗೆ ಮೈಂಡು ಫ್ರೆಶ್ ಆಗುತ್ತೆ. ಹಾಗಾಗಿ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಇನ್ನು ದೇವ್ರ ಮನೆ ಒಳಗಡೆ ಹೋದೆ. ಈಗ ನೋಡಿ ನನ್ನ ಕೆಲಸ ಸ್ಟಾರ್ಟ್ ಆಯಿತು. ಇಲ್ಲಿಂದ ಫಸ್ಟು ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸಿ ತೊಳ್ಕೊಂಬಿಡ್ಬೇಕು. ಧೂಳೆಲ್ಲ ಉದುರಿಸ್ಬಿಟ್ಟು ಡೋರ್ ಸಮೇತ ಎಲ್ಲ ಒರೆಸಿ ತೊಳಿತೀನಲ್ವ. ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಯಾವಾಗೂ ನನಗೆ. ಆದರೂ ಪರವಾಗಿಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಬರೀ ಟೀ ಮಾತ್ರ ಕುಡ್ಕೊಂಡೆ. ಇನ್ನೂ ಟಿಫನ್ನು ಇಲ್ಲ. ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಈಗ ತಿಂದಿದ್ದೀನಿ ಅಂತಂದರೆ ಮತ್ತೆ ಸೋಂಬೇರಿ ಆಗೋಗ್ಬಿಡ್ತೀನಿ, ಕೆಲಸ ಮಾಡೋದಿಲ್ಲ. ಆಮೇಲೆ ಮಾಡೋಣ ಅಂತ ಕುತ್ಕೊಂಡ್ಬಿಡ್ತೀನಿ. ಹಾಗಾಗಿ ಟೀ ಕುಡ್ಕೊಂಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ಶಾಂಪು ತೊಗೊತೀನಿ. ಶಾಂಪು ತೊಗೊಂಬಿಟ್ಟು ನೀಟಾಗಿ ಟೈಲ್ಸ್ ಎಲ್ಲನೂ ಒರೆಸ್ಕೊಂಬಂದ್ಬಿಡ್ತೀನಿ. ಅದಕ್ಕಂತಲೇ ಸಪ್ರೇಟು ಸ್ಕ್ರಬ್ಬರ್ ಎಲ್ಲ ಇಟ್ಟಿರ್ತೀನಿ. ಒರೆಸ್ಕೊಂಬಂದ್ಬಿಟ್ಟು ಆಮೇಲೆ ಚೆನ್ನಾಗಿರೋ ನೀರಲ್ಲಿ ಒಂದು ಸ್ವಲ್ಪ ಕರ್ಪೂರ ಗಂಧ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಉಜ್ಕೊಂಬಂದ್ಬಿಡ್ತೀನಿ. ಅಂದರೆ ಎಲ್ಲ ಒರೆಸ್ಕೊಂಡು ಬಂದುಬಿಟ್ರೆ ದೇವ್ರ ಮನೆ ಗಮ್ ಅಂತ ಇರುತ್ತೆ. ಕರ್ಪೂರ ಹಾಕೋದ್ರಿಂದ ನಾವು, ಅಂದರೆ ಕರ್ಪೂರ ಹಾಕಿ ಒರೆಸೋದ್ರಿಂದ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಈ ಗಂಧದ ಸ್ಮೆಲ್ಲು ಅಷ್ಟೇ ಬರ್ತಿರುತ್ತೆ. ನನಗೆ ಆ ಸ್ಮೆಲ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಗಂಧನೂ ಹಾಕ್ತೀನಿ. ಇನ್ನು ಅದಾದಮೇಲೆ ಕೆಳಗಡೆ ಒಂದು ಕ್ಲಾತ್ ಹಾಕ್ಕೊಂಬಿಟ್ಟು ದೇವ್ರ ಫೋಟೋಸ್ ಎಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಗಂಧ ಕುಂಕುಮ ಎಲ್ಲ ಇಟ್ಬಿಡ್ತಾ ಇದ್ದೆ. ನಾನು ಅರಿಶಿನ ಅಷ್ಟೊಂದು ಯೂಸ್ ಮಾಡೋದಿಲ್ಲ, ಗಂಧ ಕುಂಕುಮನೇ ಇಡೋದು. ಇನ್ನೆಲ್ಲ ತೆಗೆದು ಎತ್ತಿಟ್ಬಿಡ್ತಾ ಇದ್ದೆ. ಕುಂಕುಮ ನೋಡಿ, ಇದು ಹೊಸ ಕುಂಕುಮ ತಗೊಬಂದಿರೋದು. ತುಂಬ ನೈಸಕ್ಕೆ ತುಂಬ ಚೆನ್ನಾಗಿತ್ತು ಈ ಕುಂಕುಮ. ಎಲ್ಲ ಒಂದು ಕಡೆಯಿಂದ ಇಟ್ಕೊಂಡು ಬಂದುಬಿಡ್ತಾ ಇದ್ದೆ ಫೋಟೋಸ್ಗೆ ಎಲ್ಲನೂ. ದೇವ್ರ ಮನೆ ಸ್ವಲ್ಪ ಚಿಕ್ಕದು, ಅಂದರೆ ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು ಅಷ್ಟು ಮಟ್ಟಿಗಿದೆ. ಹಾಗಾಗಿ ಒಳಗಡೆ ಫೋಟೋಸ್ ಎಲ್ಲ ಇಟ್ಟು ಕುಂಕುಮ ಎಲ್ಲ ಇಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲ ಡೈನಿಂಗ್ ಹಾಲಲ್ಲೇ, ಅಂದರೆ ದೇವ್ರ ಮನೆ ಮುಂದೆನೇ ಈ ರೀತಿ ಎಲ್ಲ ನೀಟ್ ಅಲ್ಲಿ ಸ್ವಲ್ಪ ಮಾತ್ರ ಒರೆಸ್ಕೊಂಬಿಟ್ಟು ಒಂದು ಕ್ಲಾತ್ ಹಾಕಿಬಿಟ್ಟು ಫೋಟೋಸ್ ಎಲ್ಲ ಇಟ್ಕೊಂಡು ಅದಕ್ಕೆ ಗಂಧ ಕುಂಕುಮ ಎಲ್ಲ ಇಟ್ಬಿಟ್ಟು ನೀಟಾಗಿ ರೆಡಿ ಮಾಡಿಬಿಟ್ಟು ಆಮೇಲೆ ದೇವ್ರ ಮನೆಯಲ್ಲಿ ಜೋಡಿಸ್ಬಿಡ್ತೀನಿ. ಈಗ ದೇವ್ರ ಪಾತ್ರೆಗಳೆಲ್ಲ ತೊಳೆದ್ಬಿಡೋಣ ಅಂತ ಹೇಳಿಬಿಟ್ಟು ತೆಗ್ದಿಟ್ಟು ದೇವ್ರ ರೂಮ್ ನೀಟಾಗಿ ರೆಡಿ ಆಯಿತು. ಈಗ ದೇವ್ರ ಪಾತ್ರೆಗಳೆಲ್ಲ ತೊಳೆದ್ಬಿಡೋಣ ಅಂತ ತೆಗೆದಿಡೋದ್ರೊಳಗಡೆ ಫ್ಲಿಪ್ಕಾರ್ಟಲ್ಲಿ ನನಗೆ ಟ್ರೈಪ್ಯಾಡ್ ಅಂತ ಹೇಳಿದ್ನಲ್ವ, ಹೇಗೋ ಒಂದಿನದಲ್ಲೇ ಬಂತು. ಅದು ಬುಕ್ ಮಾಡಿದ್ರಿ, ಅದು ಬಂತು. ಇಷ್ಟೊತ್ತು ಕೈಯಲ್ಲಿ ಹಿಡ್ಕೊಂಡು ಮಾಡ್ತಾ ಇದ್ದಿದ್ದು ಆಯಿತು, ಇಲ್ಲಾಂದರೆ ಒಬ್ಬರು ಹೆಲ್ಪ್ ತೊಗೊಬೇಕಾಗಿತ್ತು. ಈ ಟ್ರೈಪ್ಯಾಡ್ ಸ್ಟ್ಯಾಂಡ್ ಮುರಿದೋಗಿರೋದ್ರಿಂದ ಈಗ ಟ್ರೈಪ್ಯಾಡ್ ಬಂತು. ಇದು 700 ಬಿತ್ತು. ವರ್ತೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಓಕೆ ಅಂತ ಅನ್ನಿಸ್ತು. ನನಗೆ ಮೇಯ್ನ್ ಬೇಕಾಗಿದ್ದು ಈ ಫೋನ್ ಇಟ್ಕೊಳ್ಳೋದಕ್ಕೆ ಕ್ಯಾಪ್ ಬರುತ್ತಲ್ವ, ಅದು ಒಂದು ಹೋಗಿತ್ತು. ಫಸ್ಟ್ ತಗೊಂಡಿದ್ದು ನಾನು ನೋಡಿ, ಇದು 2000 ಚೇಂಜ್ ಆಯಿತು. ಕೋಲಾರಲ್ಲಿ ಆಫ್ಲೈನಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಈಗಲೂ ಚೆನ್ನಾಗಿದೆ. ಆ ಕ್ಯಾಪ್ ಒಂದು ಹೋಗಿರೋದ್ರಿಂದ ಇದು ತರಿಸಿದ್ದಾಯಿತು. ಇನ್ನು ಆ ಸ್ಟ್ಯಾಂಡ್ ಎತ್ತಿಟ್ಬಿಟ್ಟು, ಇದು ದೊಡ್ಡ ಸ್ಟ್ಯಾಂಡ್ ಚೆನ್ನಾಗೇ ಇತ್ತಲ್ವ, ಅದಕ್ಕೆ ಆ ಕ್ಯಾಪ್ ಹಾಕ್ಕೊಂಡು ಯೂಸ್ ಮಾಡ್ತಿದ್ದೀನಿ.
ಈಗ ದೇವ್ರ ಪಾತ್ರೆಗಳೆಲ್ಲ ತೊಳೆದಿದ್ದು ಆಯಿತು ನೋಡಿ. ಪೀತಾಂಬರಿ ಹುಣಸೆ ಹಣ್ಣು ಹಾಕ್ಕೊಂಡು ನಾನು ಈ ರೀತಿ ತೊಳ್ಕೊಂಡ್ಬಿಡ್ತೀನಿ. ತೊಳೆದಿದ್ದು ಆದಮೇಲೆ ಅದಕ್ಕೂ ಅಷ್ಟೇ ಗಂಧ ಕುಂಕುಮ ಎಲ್ಲ ಇಟ್ಬಿಟ್ಟು ಜೋಡಿಸ್ಬಿಟ್ಟಿದ್ದೀನಿ ಅಂತಂದರೆ ದೇವ್ರ ಮನೆ ಕೆಲಸ ಕ್ಲೀನ್ ಆಗುತ್ತೆ. ಒಂದು ಮಧ್ಯಾಹ್ನ ಬೇಕಾಗುತ್ತೆ ಇದು ಕ್ಲೀನ್ ಮಾಡೋದಕ್ಕೆ. ಬೇರೆ ಕೆಲಸ ಎಲ್ಲ ಬೇಕಂದರೆ ನಿಧಾನಕ್ಕೆ ಮಾಡ್ಕೊತೀನಿ. ಈ ಕೆಲಸ ಮಾತ್ರ ಫಸ್ಟು ಆಗೋಗ್ಬಿಡ್ಬೇಕು ನನಗೆ. ನೋಡಿ ಈ ರೀತಿ ತೊಳೆದ್ಬಿಟ್ಟು ಗಂಧ ಕುಂಕುಮ ಎಲ್ಲ ಇಟ್ಬಿಟ್ಟು ನೀಟಾಗಿ ಜೋಡಿಸ್ಬಿಟ್ಟಿದ್ದೀನಿ. ಆ ದೀಪ ಇಟ್ಟಿರೋ ಕಲ್ ಮೇಲೆಲ್ಲ ಸ್ವಲ್ಪ ಕುಂಕುಮ ಜಾಸ್ತಿನೇ ಬಿದ್ದೋಗಿತ್ತು, ಅವಾಗವಾಗ ಬಿದ್ದಿರೋದದು. ಅದನ್ನು ಉಜ್ಜಿದ್ರೂ ಸರಿ ಹೋಗಲಿಲ್ಲ, ಕುಂಕುಮ ರೆಡ್ಗಿತ್ತಲ್ವ ಆ ಕಲರ್ಗೆ ಹೋಗಲಿಲ್ಲ. ಇನ್ನು ಆದಷ್ಟು ಉಜ್ಜಿಬಿಟ್ಟು ನೀಟಾಗಿ ಜೋಡಿಸ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆಗಳು ಜೋಡಿಸಿದ್ದಾಯಿತು. ಈಗ ಬಂದು ಕಾಲಿಫ್ಲವರ್ ಫ್ರೈ ಮಾಡ್ತಿದ್ದೆ. ಮುದ್ದೆಗೆ ಒಂದು ಕಡೆ ಇಟ್ಟಿದ್ದೀನಿ, ಹೇಳಿದ್ನಲ್ವ ಬೆಳಗ್ಗೆಯಿಂದ ಟಿಫನ್ ಇಲ್ಲ ಅಂತ ಹೇಳಿ, ಹಾಗಾಗಿ ಮುದ್ದೆ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಕಾಲಿಫ್ಲವರ್ ಫ್ರೈ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಕಾಲಿಫ್ಲವರ್ ಇದ್ದರೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನನಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಿಸಿ ನೀರಲ್ಲಿ ಕುದಿಸಿದಿರಿ ಅಂತಂದರೆ ಹುಳ ಏನಾದರೂ ಇದ್ದರೆ ಹೋಗ್ಬಿಡುತ್ತೆ. ಹಾಗಾಗಿ ಬಿಸಿ ನೀರಲ್ಲಿ ಒಂದು ಬೌಲ್ಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಈ ಕಡೆ ಮುದ್ದೆ ಮಾಡ್ಕೊತಾ ಇದ್ದೆ. ಬರೀ 2 ಮುದ್ದೆ ಮಾಡ್ತಾಯಿದ್ದೀನಿ ಅಷ್ಟೇ. ಯಾರೂ ಅಷ್ಟೊಂದು ತಿನ್ನೋದಿಲ್ಲ ಮುದ್ದೆ, ನನಗೆ ನಮ್ಮ ಮನೆಯವ್ರಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು 2 ಮುದ್ದೆ ಮಾಡ್ಕೊತಿದ್ದೀನಿ. ಮಕ್ಳನ್ನ ಕೇಳಿದೆ, ಬೇಕು ಅಂದಿದ್ರೆ ಮಾಡಿಕೊಡ್ತಿದ್ದೆ. ನನ್ನ ಮಗ ಬೇಡ ಅಂತಂದರೆ ನನ್ನ ಮಗಳು ತಿನ್ನೋದೇ ರೇರು. ಹಾಗಾಗಿ ನನಗೆ ನಮ್ಮ ಮನೆಯವ್ರಿಗೆ ಮಾತ್ರ ಮಾಡಿಕೊಂಡೆ. ಯಾಕಂದರೆ ಉಳ್ದೋದ್ರೆ ಗಟ್ಟಿ ಆಗೋಗುತ್ತೆ, ತಿನ್ನೋದಕ್ಕಾಗೋದಿಲ್ಲ, ಅದು ಆರೋಯ್ತು ಅಂತಂದರೆ. ಅದಕ್ಕೆ ಬಿಸಿ ಬಿಸಿಯಾಗೆ ಮಾಡ್ಕೊತೀರಿ, ಎಷ್ಟು ಬೇಕೋ ಅಷ್ಟು. ಅನ್ನ ಬೇಕಂದರೆ ಎಕ್ಸ್ಟ್ರಾ ಮಾಡಿ ಇಟ್ಟಿರ್ತೀನಿ, ಮುದ್ದೆ ಮಾತ್ರ ಇಲ್ಲ, ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ. ನನ್ನ ಮುದ್ದೆ ಅಂತೂ ಇದೇ ರೀತಿಯೇ ಮಾಡೋದು. ನೋಡಿ ಬಿಸಿ ನನಗೆ ಅಷ್ಟೊಂದು ಕೈಯಲ್ಲಿ ಹಿಡಿಯೋದಕ್ಕಾಗೋದಿಲ್ಲ. ಹಾಗಾಗಿ ಈ ಬೌಲಲ್ಲಿ ಒಂದು ಸ್ವಲ್ಪ ಮುದ್ದೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ರೌಂಡ್ ಮಾಡಿಬಿಟ್ಟು ಹಾಕ್ಬಿಡ್ತೀನಿ. ಸಖತ್ ಬಿಸಿ ಇರುತ್ತೆ, ಕೈಯಲ್ಲಿ ಇಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಐಡಿಯಾ ಯೂಸ್ ಮಾಡ್ತೀನಿ. ಮುದ್ದೆದು ಸ್ಟ್ಯಾಂಡೂ ಬರುತ್ತೆ, ಅಂದರೆ ಮುದ್ದೆ ಮಾಡೋದು, ಬಟ್ ಅದು ನಮ್ಮ ಮೈದಲ್ಲಿ ಇಲ್ಲ. ಹಾಗಾಗಿ ಆ ಬೌಲಲ್ಲಿ ಮಾಡಿಕೊಂಡೆ. ಇನ್ನು ಕಾಲಿಫ್ಲವರ್ ನೋಡಿ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಬಾಯ್ಲ್ ಮಾಡಿ ಸೈಡ್ಗೆ ತಗೊಂಡ್ಬಿಟ್ಟೆ. ಈಗ ಬಾಣಲಿದಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಏನೂ ಹಾಕೋದಿಲ್ಲ, ಒಂದು ಈರುಳ್ಳಿ ಹಾಕಿದೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಸಿವೆ, ಕರ್ಬೇವಿನ ಸೊಪ್ಪು ಇಷ್ಟು ಮಾತ್ರನೇ ಹಾಕಿದ್ದೀನಿ, ಬೇರೆ ಏನೂ ಹಾಕೋದಿಲ್ಲ ಇದಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಅರಿಶಿನ, ಖಾರದ ಪುಡಿ, ಉಪ್ಪು ಇಷ್ಟು ಮಾತ್ರ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಟೀ ಗ್ಲಾಸಷ್ಟು ನೀರು ಇದಕ್ಕೆ ಹಾಕಿಬಿಟ್ಟು ಒಂದು 10 ನಿಮಿಷ ಸಿಮ್ಮಲ್ಲಿ ನಾವು ಕುದಿಸಿದಿರಿ ಅಂತಂದರೆ ನಮಗೆ ಇದು ರೆಡಿ ಆಗೋಗುತ್ತೆ. ಅಂದರೆ ಕಾಲಿಫ್ಲವರ್ ಫ್ರೈ ರೆಡಿ ಆಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದು. ಮತ್ತು ನಾನು ಮುದ್ದೆಗೆ ಒಂದು ಸೈಡಲ್ಲೇ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಇದಂದರೆ ಹಾಗೆ ಬೇಕಂದ್ರೂ ತಿಂದ್ಬಿಡ್ತೀನಿ, ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಸರಿ ನಾನು ನನ್ನ ಮಗಳು ತಿನ್ಕೊಂಡ್ಬಿಡ್ತೀವಿ. ಇನ್ನು ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ಮುದ್ದೆ, ವೈಟ್ ರೈಸು, ಕಾಲಿಫ್ಲವರು ಮತ್ತು ಮೊಳಕೆ ಕಾಳಿನ ಸಾರು ಇಷ್ಟು ಮಾಡಿದ್ದೀನಿ ಇವತ್ತು. ಇನ್ನು ಈಗ ಫೈನಲಿ ಹಾಕ್ಕೊಂಡು ತಿನ್ಬಿಡೋಣ ಅಂತ ಹೇಳಿಬಿಟ್ಟು ಹಾಕ್ಕೊತಿದ್ದೆ ತಟ್ಟೆಗೆ. ಯಾವಾಗ ತಿನ್ನೋಣ ಅಂತ ಅನ್ನಿಸ್ತಿದೆ. ದೇವ್ರ ಮನೆ ಕ್ಲೀನ್ ಮಾಡೋವರೆಗೂ ಹೊಟ್ಟೆ ಹಸಿವಾಗಿರಲಿಲ್ಲ. ಈಗ ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಅಂತ ಬೇಗ ಮುದ್ದೆ ಹಾಕ್ಕೊಂಡು ಇನ್ನು ಕಾಲಿಫ್ಲವರ್ ಫ್ರೈ ಮತ್ತು ಸಾರು ಹಾಕ್ಕೊಂಡು ತಿಂದ್ಬಿಡ್ತಾ ಇದ್ದೆ. ಇನ್ನು ನಾನು ತಿಂದ್ಬಿಟ್ಟು ಟೋನಿ ಬ್ರೂನೋಗೂ ತಿನ್ನಿಸ್ಬಿಡ್ಬೇಕು. ಇದು ಬಂದು ಸಂಜೆ ಅಂದರೆ 4 ಗಂಟೆ ಆಗಿದೆ ಟೈಮು. ಈಗ ಬಂದು ಹುಡುಗಿ ಬರ್ತಾಳೆ ಮನೆ ಹತ್ರ. ನೋಡಿ 1 ಮೊಳ 20 ರೂಪಾಯಿ ಇದು ಕನಕಾಂಬ್ರ. ನನಗಂತೂ ತುಂಬ ಬೆಟರ್ ಅಂತ ಅನ್ನಿಸ್ತು, ಹಾಗಾಗಿ 3 ಮೊಳ ತೊಗೊಂಡ್ಬಿಟ್ಟೆ. ದಿನ ಬಂದರೂ ತಲೆದಲ್ಲಿ ಮುಡ್ಕೊಳ್ಳೋದಕ್ಕಾದರೂ ನಾನು 1 ಮೊಳ ತೊಗೊಬೋದು, ಬಟ್ ದಿನ ಬರೋದಿಲ್ಲ. ಗುರುವಾರ ಬರ್ತಾಳೆ, ಸೋಮವಾರ ಸಾಯಂಕಾಲ ಬರ್ತಾಳೆ, ವಾರದಲ್ಲಿ 2 ದಿನ ಬರ್ತಾಳೆ ಅಷ್ಟೇ. ಇನ್ನು ಬಂದಾಗ ತೆಗೆದು ಇಟ್ಕೊಂಡ್ಬಿಡ್ತೀನಿ. ನನಗಂತೂ ಕನಕಾಂಬ್ರ ಇಟ್ಕೊಳ್ಳೋದಕ್ಕೆ ತುಂಬಾ ಇಷ್ಟ. ಬೇರೆ ಹೂವು ಅಷ್ಟೊಂದು ಇಷ್ಟ ಆಗೋದಿಲ್ಲ, ಆದರೆ ಕನಕಾಂಬ್ರ ಜಾಸ್ತಿ ಇಷ್ಟ. ಇನ್ನು ದೇವ್ರಿಗೂ ಅಷ್ಟೇ ಕಳ್ಸಿಕ್ಕೆ ಹಾಕಿದ್ರೆ ನನಗೆ ತುಂಬ ಕಳೆ ಅಂತ ಅನಿಸುತ್ತೆ ಕನಕಾಂಬ್ರ. ನನಗೆ ಬೇರೆ ಯಾವ ಹೂವೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅನಿಸುತ್ತೆ. ಕನಕಾಂಬ್ರ ಕಾಣಿಸಿದಷ್ಟು ಕಳೆಯಾಗಿ ನನಗೆ ಬೇರೆ ಹೂವು ಕಾಣಿಸೋದಿಲ್ಲ. ಆದರೆ ಕನಕಾಂಬ್ರ ಕಳ್ಸಿಕ್ಕೆ ಹಾಕ್ಬೋದು ಹಾಕ್ಬಾರ್ದೋ ಗೊತ್ತಿಲ್ಲ, ಬಟ್ ನಾನು ಹಾಕ್ತೀನಿ. ಅದ್ರ ಮೇಲೆ ಬೇರೆ ಹೂವೂ ಇಟ್ಟಿರ್ತೀನಿ, ಹಾಗಾಗಿ ಕನಕಾಂಬ್ರ ಸಮೇತ ಹಾಕ್ತೀನಿ. ಈಗ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೆ. ಸಂಜೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. 2 ಗಂಟೆಯಿಂದ 3:30ವರೆಗೂ ರೆಸ್ಟ್ ಮಾಡಿಬಿಟ್ಟು ಮತ್ತೆ 3:30ಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. 3:30-4 ಗಂಟೆ ಆಗಿತ್ತು. ಮತ್ತು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮನೆಯೆಲ್ಲ ಗುಡಿಸ್ಬಿಡ್ತಾ ಇದ್ದೀನಿ. ತುಂಬಾ ಧೂಳಿದೆ. ಈ ಟೋನಿ ಬ್ರೂನೋದು ಅಷ್ಟೇ ಕೂದಲು ಜಾಸ್ತಿ ಉದುರ್ತಾ ಇದೆ. ಬ್ರೂನೋದು ಅಷ್ಟೊಂದು ಉದುರೋದಿಲ್ಲ, ಈ ಟೋನಿದಂತೂ ಜಾಸ್ತಿನೇ ಉದುರ್ತಾ ಇದೆ. ಬೇರೆ ಶಾಂಪು ಏನಾದರೂ ತೊಗೊಂಡ್ಬಂದು ಯೂಸ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ. ಈಗ ಮನೆಯೆಲ್ಲ ನೀಟಾಗಿ ಗುಡಿಸ್ಕೊಂಡು ಬಂದುಬಿಟ್ಟಿದ್ದೀನಿ ಅಂತಂದರೆ ಮತ್ತೆ ಒರೆಸ್ಕೊಂಡ್ಬಿಡ್ಬೋದು. ಮೇಲಿಂದ ಗುಡಿಸ್ಕೊಂಡ್ಬರೋದೇ ಒಂದು ದೊಡ್ಡ ಟಾರ್ಚರ್ ಅಂತ ಅನಿಸುತ್ತೆ. ಸೊಂಟನೇ ನೋವು ಬಂದುಬಿಡುತ್ತೆ. ಕೆಳಗಡೆ ಎಲ್ಲ ಗುಡಿಸ್ಕೊಂಡು ಬಂದುಬಿಡ್ತೀನಿ. ಈ ಸ್ಟೆಪ್ಸಲ್ಲಿ, ಈ ಕಾರ್ನರ್ಸಲ್ಲೆಲ್ಲನೂ ಒಂದು ಸ್ವಲ್ಪ ಮೂಲೆದಲ್ಲೂ ಡಸ್ಟ್ ಜಾಸ್ತಿ ತುಂಬೋಗಿರುತ್ತಲ್ವ, ಅದನ್ನೆಲ್ಲ ತೆಗೆದು ಗುಡಿಸೋದ್ರು ಒಳಗಡೆ.
ಜಾಸ್ತಿ ಟೈಮ್ ತಗೊಳುತ್ತೆ. ದಿನ ಅಷ್ಟೇ ಗುಡಿಸ್ತಿರ್ತೀನಿ, ಅಂದರೆ ಬೆಳಗ್ಗೆ ಹೊತ್ತು ಮಾತ್ರ ಗುಡಿಸ್ತೀನಿ, ಸಂಜೆ ಹೊತ್ತು ಕೆಳಗಡೆ ಮಾತ್ರ ಗುಡಿಸ್ಕೊತೀನಿ, ಮೇಲ್ಗಡೆ ಗುಡಿಸ್ಕೊಳ್ಳೋದಿಲ್ಲ. ಬೆಳಗ್ಗೆ ಹೊತ್ತು ಮೇಲೆ ಕೆಳಗಡೆ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಬಂದುಬಿಡ್ತೀನಿ. ಈಗ ನೀಟಾಗಿ ಒರೆಸ್ಬಿಡ್ತಾ ಇದ್ದೀನಿ. ನೋಡಿ, ದಿನ ಗುಡಿಸಿದ್ರು ಇಷ್ಟೊಂದು ಧೂಳು ಬಂದಿರುತ್ತೆ. ಮೇಲೆ ಬಾಲ್ಕನಿ ಬಾಗಿಲು ತೆಗೆದುಬಿಟ್ಟಿರ್ತೀರಿ ಸ್ವಲ್ಪ ತಣ್ಣಗೆ ಗಾಳಿ ಬರಲಿ ಅಂತ ಹೇಳ್ಬಿಟ್ಟು. ಈ ಮನೆ ಪಕ್ಕ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತನಲ್ವ, ಧೂಳು ಜಾಸ್ತಿ ಬಂದುಬಿಟ್ಟಿರುತ್ತೆ. ಇನ್ನು ಅವೆಲ್ಲ ಕಂಪ್ಲೀಟ್ ಆಗೋವರೆಗೂ ಏನು ಮಾಡೋದಕ್ಕಾಗೋದಿಲ್ಲ. ಈ ನಡುವೆ ನಮ್ಮ ರೋಡಲ್ಲೂ ಅಷ್ಟೇ ಫಸ್ಟು ತಾರಿತ್ತು, ಇವಾಗೆಲ್ಲ ಮಣ್ಣು ಅದೆಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ. ಅಕ್ಕಪಕ್ಕ ಎಲ್ಲ ಮನೆಗಳು ಕಟ್ಬಿಟ್ಟು ಅದರಿಂದನೂ ಅಷ್ಟೇ ಗಾಳಿಗೆ ಸ್ವಲ್ಪ ಜಾಸ್ತಿ ಧೂಳು ಬಂದುಬಿಟ್ಟಿರುತ್ತೆ. ಇನ್ನು ನೀಟಾಗಿ ಒರೆಸ್ಕೊಂಬಂದುಬಿಡ್ತಿದ್ದೀನಿ. 1-2 ಸಲ ಮಾಫ್ ಕೊಟ್ಟಿದ್ದೀನಿ ಅಂತಂದರೆ ನಾಳೆ ಬೆಳಿಗ್ಗೆವರೆಗೂ ಒಂದು ಸ್ವಲ್ಪ ಕ್ಲೀನಾಗಿರುತ್ತೆ. ಮತ್ತು ನಾಳೆ ಸಂಜೆಗೆ ಬೇಕಂದರೆ ಒರೆಸ್ಕೊಬೋದು, ಆ ರೀತಿ ಇರುತ್ತೆ. ದಿನ ಒರೆಸೋದಾಗೋಗಿದೆ ಈ ನಡುವೆ ಅಂತೂ. ಆದರೆ ವೀಡಿಯೋಸಲ್ಲಿ ಮಾತ್ರ ನಾನು ತೋರಿಸ್ತಾ ಇಲ್ಲ, ಯಾವಾಗೂ ಇದೇ ಕೆಲಸ ತೋರಿಸೋದು ಏನಕ್ಕೆ ಅಂತ ಹೇಳ್ಬಿಟ್ಟು. ಫಸ್ಟು ಮೇಲೆ ಎಲ್ಲ ಒರೆಸ್ಕೊಂಡು ಬಂದುಬಿಟ್ಟೆ, ಆಮೇಲೆ ಕೆಳಗಡೆ ಒರೆಸ್ಕೊಂಡ್ಬಿಡ್ತಾ ಇದ್ದೀನಿ. ಸಪೋಸ್ ಏನಾದರೂ ಮೇಲೆ ಒರೆಸ್ಬೇಕಾದ್ರೆ ಧೂಳು ಏನಾದರೂ ಕೆಳಗಡೆ ಬಿದ್ದಿರುತ್ತಲ್ವ, ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದಲ್ಲ ಅಂತ ಹೇಳಿ ಫಸ್ಟು ಮೇಲೆ ಒರೆಸ್ಕೊಂಡ್ಬಂದ್ಬಿಟ್ಟು ಈಗ ಕೆಳಗಡೆ ಒರೆಸ್ತಾ ಇದ್ದೀನಿ. ಇದೆಲ್ಲ ಒರೆಸಿದ ಆದಮೇಲೆ ಇನ್ನು ಹೊರಗಡೆ ಕಾಂಪೌಂಡು ಮತ್ತು ಗೇಟ್ ಎಲ್ಲ ತೊಳೆಯೋದಿತ್ತು. ಮನೆ ಪೇಂಟ್ ಮಾಡಿರೋದು ತೊಳಿಲೇ ಇಲ್ಲ. ಆದರೂ ಸರಿ, ಎಷ್ಟು ಸುಮಾರು ಒಂದು 15 ದಿನ ಆಗಿದೆಯೇನೋ ಪೇಂಟ್ ಮಾಡಿ ಅಷ್ಟೇ. ತೋರಿಸ್ತೀನಿ ರೀ ಎಷ್ಟು ಧೂಳಿದೆ ಅಂತಂದರೆ ಆ ಗೇಟ್ ಮೇಲೆ. ಅದು ಬ್ಲೂ ಕಲರ್ ಪೇಂಟ್ ಬೇರೆ ಅಲ್ವಾ, ಎತ್ತಿ ಕಾಣಿಸ್ತಾ ಇದೆ ಪೇಂಟು. ಆದರೆ ಆ ಪೇಂಟಿಗೆ ಆ ಧೂಳು ಇನ್ನೆಲ್ಲ ತೊಳಿತಾ ಇದ್ದೆ. ತೊಳೆದ್ರೂ ಸರಿ ಅಷ್ಟೊಂದು ನೀಟಾಗಿ ಹಾಕ್ತಾ ಇಲ್ಲ ಅದು. ಇನ್ನು ಪರ್ಕೆದಲ್ಲಿ ನೀಟಾಗಿ ಉಜ್ಜಿದ್ದೀನಿ ಅಂದರೆ ಪೇಂಟ್ ಎಲ್ಲ ಎದೊಳ್ಬಿಡುತ್ತೇನೋ, ಅಷ್ಟು ಜೋರಕ್ಕೆ ಉಜ್ಜಬೇಕಾಗುತ್ತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಧೂಳು ಆಗೋಗ್ಬಿಟ್ಟಿದೆ. ಇನ್ನು ರೋಡ್ ಅಲ್ವಾ ಅಂತ ಹೇಳಿ ನಾನೇ ಸಮಾಧಾನ ಮಾಡಿಕೊಂಡು ಈಗ ತೊಳಿತಾ ಇದ್ದೀನಿ. ವಾರಕ್ಕೊಂದ್ಸಲ ಈ ರೀತಿ ತೊಳ್ಕೊಂಬಿಡ್ತೀನಿ. ಆದರೂ ಸರಿ ಧೂಳು ಇರುತ್ತೆ. ಪೇಂಟ್ ಮಾಡಿದವಾಗ ಇದ್ದಿದ್ದಷ್ಟು ಚೆನ್ನಾಗಿ ಇವಾಗ ನನಗೆ ಕಾಣಿಸ್ತಾ ಇಲ್ಲ. ಈ ಧೂಳಿಂದ ಏನೋ ಅಂದರೆ ಇವಾಗ ಸ್ವಲ್ಪ ತೊಳೆದಿದ್ದೀನಲ್ವ, ತೊಳೆದಿರೋದಕ್ಕೆ ಈ ತ್ಯಾವಕ್ಕೆ ಏನಾಗಿದೆ ಅಂದರೆ ನೀರಾಗಿದೆ ಅಲ್ವಾ, ಇದಕ್ಕೆ ಮತ್ತೆ ಧೂಳು ಬಂದು ಕುತ್ಕೊಂಡು ಹಾಗಾಗಿ ಕಾಣಿಸ್ತಾ ಇತ್ತು. ಇನ್ನು ಕ್ಲಾತ್ ತಗೊಂಡು ಒರೆಸೋದಕ್ಕೂ ಆಗೋದಿಲ್ಲ, ಒಂಥರ ಸ್ಕ್ರ್ಯಾಚಸ್ ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಬಿಟ್ಬಿಟ್ಟೆ. ಬಟ್ ನನ್ನ ಸಮಾಧಾನಕ್ಕೋಸ್ಕರ ವಾರಕ್ಕೊಂದ್ಸಲ ಈ ರೀತಿ ತೊಳ್ಕೊಂಬಿಡ್ತೀನಿ ಹೊರಗಡೆ ಎಲ್ಲನೂ. ಇನ್ನು ಬಾಗಿಲು ಇವೆಲ್ಲ ಒಂದು ಸ್ವಲ್ಪ ಒರೆಸೋ ಕೆಲಸ ಇದೆ, ಇನ್ನು ಅದನ್ನು ಮಾಡ್ಕೊಂಬಿಡ್ಬೇಕು. ಬಟ್ ಈಗ ಎಲ್ಲ ಕ್ಲೀನ್ ಮಾಡಿದ್ನಲ್ವ, ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಬಂದೆ. ಮನೆ ಎಷ್ಟು ಕ್ಲೀನಾಗಿದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಇಷ್ಟು ಕಷ್ಟಪಟ್ಟನಲ್ವ. ಇವಾಗ ಇದನ್ನೆಲ್ಲ ಒಂದು ವಿಡಿಯೋ ಮಾಡಿ ನೋಡ್ಕೊಂಡಿದ್ದೀನಿ ಅಂತಂದರೆ ಕಣ್ತುಂಬ ನನಗೊಂದು ಸ್ವಲ್ಪ ಸಮಾಧಾನವೂ ಆಗುತ್ತೆ, ಸ್ವಲ್ಪ ಖುಷಿನೂ ಆಗುತ್ತೆ. ಎಲ್ಲ ಕ್ಲೀನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪತ್ತೆ ನಮ್ಮ ಟೋನಿ ಬ್ರೂನೋ ಸೋಫಾ ಮೇಲೆ ಎಲ್ಲ ಕಿತ್ತಾಕ್ಬಿಡ್ತಾರೆ. ಇನ್ನು ಕಿತ್ತಾಕಿದ್ರು ಸರಿ ಮತ್ತೆ ಕ್ಲೀನ್ ಮಾಡಿ ಹಾಕ್ಕೊತೀನಿ. ಇನ್ನು ದೇವ್ರ ಮನೆಯೂ ಅಷ್ಟೇ ನೋಡಿ ಎಲ್ಲ ನೀಟಾಗಿ ತೊಳೆದು ಜೋಡಿಸ್ಬಿಟ್ಟಿದ್ದೀನಿ. ಕಳಶ ಬೆಳಗ್ಗೆಗೆ ಜೋಡಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಇನ್ನು ಸ್ಟವ್ ಎಲ್ಲ ತೊಳೆದಿದ್ದು ಆಯಿತು. ಇಲ್ಲಿ ಒಂದು ಸ್ವಲ್ಪ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ತೊಳ್ಕೊಂಬಿಟ್ಟೆ, ಯಾಕಂದರೆ ಗುರುವಾರ ಅಲ್ವಾ ತೊಳೆದೇ ಅಭ್ಯಾಸ. ಈ ಕೌಂಟರ್ ಟಾಪ್ ಮೇಲೆ ತೊಳೆದು ಅಭ್ಯಾಸ, ವಾರಕ್ಕೊಂದ್ಸಲಿನೇ ತೊಳ್ಕೊತೀನಿ. ಆದರೆ ಸ್ಟವ್ ಮಾತ್ರ ದಿನ ಅಷ್ಟೇ, ಸಂಜೆ ಇಲ್ಲಂತಂದರೆ ಬೆಳಗ್ಗೆ ನೀಟಾಗಿ ಒರೆಸಿ ಇಟ್ಬಿಡ್ತೀನಿ. ಜಾಸ್ತಿ ನೀರು ಹಾಕೋದಿಲ್ಲ, ಅದು ಒಂಥರ ತುಕ್ಕಿಡ್ದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ಟೀಲ್ ಆಗಿರೋದ್ರಿಂದ. ಇನ್ನು ಪಾತ್ರೆಗಳಿದೆ, ಒಂದು ತೊಳಿಬೇಕು. ಇದು ಬಂದು ನಮ್ಮ ಮನೆ ಪಕ್ಕದಲ್ಲೇ ಅಂತಂದರೆ ಒಂದು 5-10 ಮಿನಿಟ್ಸ್ ಆಗುತ್ತೆ, ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ. ತುಂಬಾ ಚೆನ್ನಾಗಿತ್ತು, ಹೊಸ್ದಾಗಿ ಆಗಿರೋದು. ಹಾಗೆ ಆಲ್ರೆಡಿ 2 ತಿಂಗಳಾಯ್ತಂತೆ ನೋಡಿ, ನಮಗೆ ಗೊತ್ತೇ ಆಗಲಿಲ್ಲ. ನನ್ನ ಮಗಳು ಬರಬೇಕಾದ್ರೆ ಅವಳು ಅವಳ ಫ್ರೆಂಡ್ ಇಬ್ಬರು ನೋಡ್ಕೊಂಡು ಬಂದಿದ್ದಕ್ಕೆ ಸರಿ ನೋಡೋಣ, ಇವೆಲ್ಲ ತುಂಬ ಚೆನ್ನಾಗಿತ್ತು ಪುಟ್ಟದಾಗಿ. ಅದರಲ್ಲೂ ಈ ಪಿಂಗಾಣಿದು ಬರುತ್ತಲ್ವ, ಇವಂತೂ ಜಾಸ್ತಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಸರಿ ಅಂತ ಬಾರೆ ಹೋಗೋಣ ಅಂತೇಳಿ ನನ್ನ ಮಗಳನ್ನ ಕರ್ಕೊಂಡು ಇನ್ನು ಹೋಗಿ ಒಂದು ಸ್ವಲ್ಪ ಶಾಪಿಂಗು ಮಾಡ್ಕೊಂಡು ಬಂದಿದ್ದೀರಿ. ಅದು ಏನೇನು ತೊಗೊಂಬಂದಿದ್ದೀನಿ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.